ಐಗುಪ್ತ ದೇಶದಲ್ಲಿದ್ದಷ್ಟು ಧಾರ್ಮಿಕ ಕತ್ತಲೆ ಬೇರೆಲ್ಲೂ ಇರಲಿಲ್ಲ. ಈ ಬಗ್ಗೆ ಯೆಶಾಯನ ಪ್ರವಾದನೆ ನೆರವೇರಿಸುತ್ತದೆ. ನಿಮಗಿದು ತಿಳಿದಿದೆಯೋ? ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನೀವು ಪ್ರೀತಿಯಿಂದ ಮಾಡಿದ ಕರೆಗಳಿಗಾಗಿ ನಾವು ಎಷ್ಟೋ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಅನೇಕರಿಗೆ ದೇವರ ವಾಕ್ಯಗಳನ್ನು ತಿಳಿಸಲು ಸಾಧ್ಯವಾಗಿದೆ. ಪ್ರಿಯರೇ, ಇಂದು ಸತ್ಯವೇದದಲ್ಲಿ ಬಹಳಷ್ಟು ಸಾರಿ ಕಂಡುಬಂದ ದೇಶ ಐಗುಪ್ತ ದೇಶ. ಇದರ ವಿಷಯವಾದ ದೈವೋಕ್ತಿ, ನೆರವೇರದ ಪ್ರವಾದನೆ ಎಂಬ ವಿಷಯಗಳನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲವನ್ನು ಹೊಂದೋಣ. ಬನ್ರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ, ಪಶುಪ್ರಾಯನು ಗದರಿಕೆಯನ್ನು ದ್ವೇಷಿಸುತ್ತಾನೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 1ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೆಶಾಯನ ಪ್ರವಾದನೆ ಗ್ರಂಥದ 19 ಮತ್ತು 20ನೇ ಅಧ್ಯಾಯದ ಕೆಲವು ವಚನಗಳನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಐಗುಪ್ತದ ವಿಷಯವಾದ ದೈವೋಕ್ತಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರನ್ನು ಸುತ್ತುವರೆದಿರುವ ಜನಾಂಗದ ಮೇಲೆ ದೇವರು 11 ದಂಡನೆಗಳ ಕುರಿತು 13ರಿಂದ 23ರವರೆಗಿನ ಅಧ್ಯಾಯಗಳಲ್ಲಿ ನೋಡುತ್ತೇವೆ. ಐಗುಪ್ತದ ವಿಷಯವಾದ ದಂಡನೆಯು 6ನೆಯದು. ಈ ಪಟ್ಟಿಯಲ್ಲಿ ಐಗುಪ್ತವು ಖಂಡಿತವಾಗಿ ಇರುತ್ತದೆಂದು ನಾವು ನಿರೀಕ್ಷಿಸಬಹುದು. ದೇವರ ವಾಕ್ಯದ ನಿಖರತೆಯನ್ನು ತಿಳಿಸುವ ಈ ಭಾಗವು ಅತೀ ದೀರ್ಘವಾಗಿದೆ. ಪ್ರವಾದನೆ ನೆರವೇರಿದ್ದು ಸತ್ಯವೇದವು ದೇವರ ವಾಕ್ಯವೆಂಬುದಕ್ಕೆ ಆಧಾರವಾಗಿದೆ. ಸತ್ಯವೇದದಲ್ಲಿ ಇಸ್ರಾಯೇಲ್ಯರ ಸಂಬಂಧದಲ್ಲಿ ಬೇರಾವ ಜನಾಂಗವು ಇದಕ್ಕಿಂತ ಪ್ರಾಮುಖ್ಯವಾಗಿ ಕಾಣಿಸುವುದಿಲ್ಲ. ಸತ್ಯವೇದದಲ್ಲಿ ಹೇಳಲ್ಪಟ್ಟ ಜನಾಂಗಗಳಲ್ಲಿ ಇಸ್ರಾಯೇಲನ್ನು ಸೇರಿಸಿ ಯಾವ ರಾಷ್ಟ್ರವೂ ಇಷ್ಟು ದೀರ್ಘ ಚರಿತ್ರೆಯನ್ನು ಹೊಂದಿರುವುದಿಲ್ಲ. ಐಗುಪ್ತ ದೇಶದಲ್ಲೇ ಇಸ್ರಾಯೇಲ್ ಜನಾಂಗವು ಹುಟ್ಟಿದ್ದು, ಯೋಸೇಫನ ಕುಟುಂಬದ 70 ಮಂದಿ ಅಲ್ಲಿಗೆ ಪ್ರಯಾಣಿಸಿದ್ದರು. 400 ವರ್ಷಗಳ ಬಳಿಕ ಅವರು ಸುಮಾರು 6 ಲಕ್ಷದಷ್ಟು ಮಂದಿ ಗಂಡಸರೇ ಅಲ್ಲಿಂದ ಹೊರಬಂದರು. ಆ ಕಾಲದಲ್ಲಿ ಐಗುಪ್ತವು ಒಂದು ಹಳೇ ರಾಷ್ಟ್ರವಾಗಿತ್ತು. ಈ ಕಾಲದವರೆಗೂ ಅದರ ಚರಿತ್ರೆ ಅಡೆತಡೆಯಿಲ್ಲದೆ ಐಗುಪ್ತ ಬೆಳೆದು ಬಂದಿದೆ. ಅದು ಈಗಲೂ ಇದ್ದು ಜಾಗತಿಕ ಘಟನೆಗಳಲ್ಲಿ ಬಹು ಪ್ರಾಮುಖ್ಯ ಪಾತ್ರವನ್ನು ವಹಿಸುತ್ತಿದೆ ಮತ್ತು ಈ ಅಧ್ಯಾಯದಲ್ಲಿ ಅದರ ಭವಿಷ್ಯ ಘನವಾಗಿರುತ್ತದೆ ಎಂದು ಹೇಳಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ರಾಷ್ಟ್ರದ ಚರಿತ್ರೆಯ ಸಕಲ ಭಾಗವು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳೆಲ್ಲವೂ ಅಧ್ಯಾಯದಲ್ಲಿರುತ್ತದೆ. ಅಬ್ರಹಾಮನು ಐಗುಪ್ತಕ್ಕೆ ಓಡಿ ಹೋಗಿ ಕಷ್ಟಗಳಿಗೆ ಗುರಿಯಾದ ಘಟನೆಯೊಂದಿಗೆ ಐಗುಪ್ತವು ಬಹು ಆರಂಭದಿಂದಲೇ ಕಾಣಿಸಿಕೊಂಡಿದೆ. ಮುಂದೆ ಯೋಸೇಫನು ಐಗುಪ್ತಕ್ಕೆ ಮಾರಲ್ಪಟ್ಟನು. ಬರಗಾಲದ ಸಮಯದಲ್ಲಿ ಯಾಕೋಬನು ಅವನ ಮನೆಯವರೆಲ್ಲರೂ ಐಗುಪ್ತಕ್ಕೆ ಬಂದರು. ಅಲ್ಲಿ ಇಸ್ರಾಯೇಲ್ಯರು ದೊಡ್ಡ ಜನಾಂಗವಾಗಿ ಬೆಳೆದು ಬಂದು ಅಲ್ಲಿನ ಇಟ್ಟಿಗೆ ಹೊಲಗಳಲ್ಲಿ ಗುಲಾಮರಾಗಿ ದುಡಿಯುತ್ತಿದ್ದರು. ಮುಂದೆ ಇಸ್ರಾಯೇಲ್ಯರು ವಾಗ್ದಾತ ದೇಶವನ್ನು ಮುಟ್ಟಿದ ಬಳಿಕ ಅವರಲ್ಲಿನ 2 ಅರಸರು, ಆಹಾಜನು, ಹಿಜ್ಕೀಯನು, ಐಗುಪ್ತದೊಂದಿಗೆ ಒಡಂಬಡಿಕೆ ಮಾಡಿಕೊಂಡರು. ಆದರೆ ಐಗುಪ್ತವು ನಂಬಿಗಸ್ತ ಮಿತ್ರನಾಗಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, 2 ಒಡಂಬಡಿಕೆಗಳ ನಡುವಣ ಅವಧಿಯಲ್ಲಿ ಮಲಾಕಿಯ ಹಾಗೂ ಮತ್ತಾಯರ ನಡುವೆ ಇಸ್ರಾಯೇಲು ಐಗುಪ್ತರಿಂದ ತುಂಬಾ ಕಷ್ಟವನ್ನು ಅನುಭವಿಸಿತು. ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದಾಗ ಆತನು ಐಗುಪ್ತಕ್ಕೆ ತರಲ್ಪಟ್ಟನು. ಕ್ರೈಸ್ತ ಸಭಾ ಚರಿತ್ರೆಯ ಮೊದಲ 3 ಶತಕಗಳಲ್ಲಿ ಐಗುಪ್ತದಲ್ಲಿ ಸುವಾರ್ತೆಯ ಪ್ರಭಾವದಿಂದಾಗಿ ಅನೇಕರು ಪರಿವರ್ತನೆಗೊಂಡರು. ಉತ್ತರ ಆಫ್ರಿಕಾದ ಆ ಭಾಗದಲ್ಲಿ 3 ಮಹಾಭಕ್ತರು ಉದಯಿಸಿದರು. ಅವರ್ಯಾರೆಂದರೆ ಅಥೇನೀಸಿಯಸ್, ಓರಿಜೆನ್ ಹಾಗೂ ಅಗುಸ್ತಿನ್ ಎಂಬವರು. ಬೇರೆ ಅನೇಕರು ಎದ್ದರು. ನಮ್ಮ ದಿನಗಳಲ್ಲಿ ಐಗುಪ್ತವು ಇಸ್ರಾಯೇಲಿಗೆ ಪಕ್ಕದ ಮುಳ್ಳಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಐಗುಪ್ತದ ವಿಷಯವಾದ ನೆರವೇರಿದ ಪ್ರವಾದನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಐಗುಪ್ತದ ವಿಷಯವಾದ ದೈವೋಕ್ತಿ. ಇಗೋ, ಯೆಹೋವನು ವೇಗ ಮೇಘವಾಹನನಾಗಿ ಐಗುಪ್ತಕ್ಕೆ ಬರುವನು. ಆತನು ಸಮ್ಮುಖನಾದಾಗ ಐಗುಪ್ತದ ವಿಗ್ರಹಗಳು ನಡುಗುವವು, ಐಗುಪ್ತರ ಹೃದಯವು ತಮ್ಮೊಳಗೆ ಕರಗಿ ನೀರಾಗುವುದು ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ದೇವರ ದೂರಿನ ಪ್ರಮುಖ ಅಂಶ ಐಗುಪ್ತರ ವಿಗ್ರಹಾರಾಧನೆಯಾಗಿದೆ. ಈ ಪ್ರಸ್ತಾಪವನ್ನು ಪ್ರವಾದನೆಯ ಸಂದರ್ಭದಲ್ಲಿ ಪುನಃ ನೋಡಲಿದ್ದೇವೆ. ಎಲ್ಲ ವಿಗ್ರಹಗಳು ಐಗುಪ್ತದಿಂದ ಮಾಯವಾಗುತ್ತದೆಂದು ದೇವರು ಅಲ್ಲಿ ಹೇಳುತ್ತಾನೆ. ಐಗುಪ್ತರಲ್ಲಿ ಇದ್ದಷ್ಟು ಮೂರ್ತಿ ಪೂಜೆಯು ಬಾಬೇಲಿನಲ್ಲಿ ಬಿಟ್ಟರೆ ಇನ್ನೆಲ್ಲಿಯೂ ಇರಲಿಲ್ಲ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಹೇಳಿದ ಮಾತುಗಳು ಐಗುಪ್ತರಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಅದೇನೆಂದರೆ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಐಗುಪ್ತವು ಮೂಲತಃ ಏಕದೇವರನ್ನು ಆರಾಧಿಸುತ್ತಿತ್ತೆಂಬುದಕ್ಕೆ ಚರಿತ್ರೆಯು ಸಾಕ್ಷಿಯಾಗಿದೆ. ಅಂದರೆ ಅವರು ಒಬ್ಬನೇ ದೇವರನ್ನು ಆರಾಧಿಸುತ್ತಿದ್ದರು. ಕ್ರಮೇಣ ಅವರು ಅತಿಹೀನವಾದ ರೀತಿಯ ಮೂರ್ತಿ ಪೂಜೆಗೆ ಇಳಿದು ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಪ್ರಾಣಿಯನ್ನು ಆರಾಧಿಸತೊಡಗಿದರು. ದೇವರು ಮೋಶೆಯ ಮೂಲಕ ಬಾಧೆಗಳನ್ನು ಐಗುಪ್ತರ ಮೇಲೆ ಬರಮಾಡಿದನು. ಐಗುಪ್ತದಲ್ಲಿನ ಎಲ್ಲ ವಿಧವಾದ ವಿಗ್ರಹಾರಾಧನೆಗೆ ಯೆಹೋವ ದೇವರು ಬಲವಾದ ಹೊಡೆತ ಕೊಟ್ಟನು. ಆಕಾಶದ ಸೂರ್ಯನಿಂದ, ನೈಲ್ ನದಿಯಿಂದ, ಭೂಮಿಯಲ್ಲಿನ ಕಪ್ಪೆ ಹೇನುಗಳ ತನಕವೂ ಪ್ರತಿಯೊಂದು ಬಾಧೆಯು ಐಗುಪ್ತರ ಒಂದೊಂದು ವಿಗ್ರಹಕ್ಕೆ ಒಡೆತವಾಗಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಐಗುಪ್ತರನ್ನು ಐಗುಪ್ತರ ಮೇಲೆಯೇ ಎಬ್ಬಿಸುವೆನು, ಅಣ್ಣ ತಮ್ಮಂದಿರು, ನೆರೆಹೊರೆಯವರು, ಪಟ್ಟಣ ಪಟ್ಟಣಗಳು, ರಾಷ್ಟ್ರ ರಾಷ್ಟ್ರಗಳು ಪರಸ್ಪರವಾಗಿ ಹೋರಾಡುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಶಾಯನ ಕಾಲದಲ್ಲಿ ಅನೇಕ ಮಂದಿ ಪರೋಹರು ಎದ್ದರೂ ಅವರಿಂದ ಆ ದೊಡ್ಡ ರಾಜ್ಯವನ್ನು ನಿಯಂತ್ರಿಸುವುದಕ್ಕಾಗಲಿಲ್ಲ. ಸೈನ್ಯವು ಅವರಿಗೆ ವಿಧೇಯವಾಗಲಿಲ್ಲ. ಜನರು ಸರಕಾರವನ್ನು ಗೌರವಿಸುತ್ತಿರಲಿಲ್ಲ. ಇದರಿಂದಾಗಿ ಚಿಕ್ಕ ಚಿಕ್ಕ ನಗರ ರಾಜ್ಯಗಳು ಉದಯವಾಗಿ ಕೆಲ ಕಾಲ ತಮ್ಮನ್ನೇ ತಾವೇ ಆಳಿಕೊಳ್ಳುತ್ತಿದ್ದರು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಐಗುಪ್ತದ ಅಂತರಾತ್ಮವು ಬರಿದಾಗುವುದು, ಅದರ ಆಲೋಚನೆಯನ್ನು ಭಂಗಪಡಿಸುವೆನು. ಅಲ್ಲಿಯವರು ವಿಗ್ರಹಗಳನ್ನು, ಮಂತ್ರಗಾರರನ್ನು, ಪ್ರೇತ ವಿಚಾರಕರನ್ನು, ಬೇತಾಳಿಕರನ್ನು ಆಶ್ರಯಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಂಕಾರದಿಂದ ತುಂಬಿದ ಐಗುಪ್ತವು ಇತರ ದೇಶಗಳಿಗಿಂತಲೂ ಆರ್ಥಿಕವಾಗಿ ತನ್ನ ನಾಗರಿಕತೆಯನ್ನು ಮುಂದೆ ತಂದಿತ್ತು. ಆ ದಿನಗಳಲ್ಲಿ ಐಗುಪ್ತರಿಗೆ ನಾಗರಿಕತೆ ವಿಚಾರದಲ್ಲಿ ಋಣಿಗಳಾಗದ ರಾಷ್ಟ್ರವೇ ಇರಲಿಕ್ಕಿಲ್ಲ. ಐಗುಪ್ತವು ವಿಗ್ರಹಾರಾಧನೆಗೆ ತಿರುಗಿಕೊಂಡಿತು. ಆದರೆ ಬಳಿಕ ನಿರಾಶೆಗೊಂಡು ಬೇತಾಳಿಕರನ್ನು ಆಶ್ರಯಿಸತೊಡಗಿತು. ಐಗುಪ್ತದ ಅಂತರಾತ್ಮವು ಬರಿದಾಗುವುದು ಎಂಬುದಾಗಿ ನೋಡುವಾಗ ರಾಷ್ಟ್ರವು ಕೀಳು ಸ್ಥಿತಿಗೆ ಇಳಿಸಲ್ಪಟ್ಟಿತು. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಇದಲ್ಲದೆ ಐಗುಪ್ತರನ್ನು ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸುವೆನು, ಭಯಂಕರನಾದ ರಾಜನು ಅವರನ್ನಾಳುವನು ಎಂದು ಸೇನಾಧೀಶ್ವರನಾದ ಯೆಹೋವನು ನುಡಿಯುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೂರನಾದ ಒಡೆಯನು ಅಂದರೆ ಚರಿತ್ರೆಯಲ್ಲಿ ಯಾರೆಂದು ಸ್ಪಷ್ಟವಾಗಿ ತಿಳಿಯುವುದು ಕಷ್ಟ. ಯಾಕಂದರೆ ಐಗುಪ್ತದ ಮೇಲೆ ಅನೇಕರು ಸರಣಿಯಾಗಿ ದಾಳಿ ನಡೆಸಿ ವಶಪಡಿಸಿಕೊಂಡು ಅವರನ್ನಾಳಿ ರಾಷ್ಟ್ರವನ್ನು ಬಡತನಕ್ಕೆ ದೂಡಿದ್ದರು. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮಹಾನದಿಯ ನೀರು ಬತ್ತಿ ಹೋಗುವುದು, ಪ್ರವಾಹವು ಇಂಗಿ ಒಣಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಮಹಾನದಿ ಎಂದರೆ ನೈಲ್ ನದಿಯಾಗಿದೆ. ಅದು ಅವರ ದೇಶದ ಮುಖ್ಯ ನದಿಯಾಗಿದ್ದು ಅದರಲ್ಲಿ ಸಮೃದ್ಧಿಯಾದ ನೀರು ಇತ್ತು. ಕಾಲುವೆಗಳು ನದಿಯ ಆರಂಭ ಭಾಗದಲ್ಲಿ ನೀರಾವರಿಗಾಗಿ ರಚಿಸಲ್ಪಟ್ಟಿದ್ದವು. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಾಲುವೆಗಳು ನಾರುವವು, ಐಗುಪ್ತದ ಹೊಳೆಗಳು ಇಳಿದು ನೀರಿಲ್ಲದೆ ಹೋಗುವವು, ಆಪು ಜಂಬೂ ಹುಲ್ಲು ಬಾಡುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗಲೂ ಕೂಡ ಆ ಕಾಲುವೆಗಳು, ಸಮುದ್ರಕ್ಕೆ ನೀರು ಹರಿದು ಹೋಗಲು ಮಾಡಿದ ಕಾಲುವೆಗಳು ತುಂಬಿರುವುದು ಆಶ್ಚರ್ಯದ ಸಂಗತಿಯೇ. ಅದು ಏದೇನ್ ತೋಟದಂತೆ
ಅದ್ಭುತವಾದ ಸ್ಥಳವಾಗಿತ್ತು. ಆದರೆ ಈಗ ಅದು ಹಾಗಿರುವುದೇ ಇಲ್ಲ. ದೇವರು ನಿರ್ದಿಷ್ಟವಾಗಿ ಏನು ಹೇಳುತ್ತಾನೆಂದು ಗಮನಿಸಿರಿ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ನದಿಯ ಪಕ್ಕದ ತೀರಭೂಮಿಯು ಬೀಡು ಬೀಳುವುದು, ನದಿಯಲ್ಲಿ ಬಿತ್ತಿದ ಎಲ್ಲ ಬೀಜವು ಒಣಗಿ ಗಾಳಿಗೆ ಸಿಕ್ಕಿ ಮಾಯವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಕಾಗದದಂತೆ ಉಪಯೋಗಿಸಲ್ಪಡುತ್ತಿದ್ದ ಆಪು ಹುಲ್ಲು, ಜಂಬು ಹುಲ್ಲು ಈಗಲೂ ಹಾಗೆ ಉಪಯೋಗವಾಗುತ್ತಿವೆ. ಇದು ಐಗುಪ್ತದ ದೊಡ್ಡ ಕೈಗಾರಿಕೆಯಾಗಿದ್ದು ದೇಶದ ಸಂಪತ್ತಿಗೆ ದೊಡ್ಡ ಕಾಣಿಕೆ ಕೊಡುತ್ತಿತ್ತು. ಮಣ್ಣಿನ ಹಲಗೆಗಳ ಬಳಿಕ ಹುಲ್ಲಿನ ಎಳೆಗಳು ಮನುಷ್ಯನಿಗೆ ಬರಹಕ್ಕೆ ಸಾಧನವಾದವು. ಫೊಯಿನೀಷಿಯರು ಆಗಿನ ಜಗತ್ತಿಗೆಲ್ಲ ಈ ಕಾಗದದ ಪಾಪೈರಸವನ್ನು ಪರಿಚಯಪಡಿಸಿದರು ಮತ್ತು ಈ ಪಾಪೈರಸ್ಸಿನ ಹೆಚ್ಚಿನ ಭಾಗ ನೈಲ್ ನದಿ ತೀರದಲ್ಲೇ ಬೆಳೆಸಲಾಗುತ್ತಿತ್ತು. ಆದರೆ ಈಗ ಅದು ನಮಗೆ ಕಾಣಸಿಗುತ್ತಿಲ್ಲ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 8ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಬೆಸ್ತರು ಪ್ರಲಾಪಿಸುವರು, ನದಿಯಲ್ಲಿ ಗಾಳ ಹಾಕುವವರು ಶೋಕಪಡುವರು, ನೀರಿನ ಮೇಲೆ ಬಲೆ ಬೀಸುವವರು ಕುಗ್ಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೈಲ್ ನದಿಯಲ್ಲಿ ಮೀನು ಸಮೃದ್ಧವಾಗಿ ಇರುತ್ತಿದ್ದರಿಂದ ಮೀನುಗಾರಿಕೆಯು ಐಗುಪ್ತರ ಇನ್ನೊಂದು ಬೃಹತ್ ಉದ್ಯಮವಾಗಿತ್ತು. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬಂದಾಗ ಐಗುಪ್ತದಲ್ಲಿ ತಾವು ತಿನ್ನುತ್ತಿದ್ದ ಮೀನು ಸಿಕ್ಕುವುದಿಲ್ಲವಲ್ಲ ಎಂದು ಕೊರಗುತ್ತಿದ್ದರು. ಅವರಿಗೆ ಐಗುಪ್ತದ ಮೀನೇ ರುಚಿಯಾಗುತ್ತಿತ್ತು. ಆದರೆ ಮೀನು ಮಾಯವಾಗಿತ್ತು. ಮತ್ತು ಈ ದಿನಗಳಲ್ಲೂ ಕೂಡ ನೈಲ್ ನದಿ ಪ್ರದೇಶದಲ್ಲಿ ಮೀನುಗಾರಿಕೆ ಒಂದು ಉದ್ಯಮವಾಗಿರುವುದಿಲ್ಲ. ಒಂದಿಬ್ಬರು ಮಾತ್ರ ಮೀನು ಹಿಡಿಯುವವರು ಕಣ್ಣಿಗೆ ಬೀಳುತ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ನಯವಾದ ನಾರಿನ ಕೆಲಸದವರು, ಬಿಳಿ ಬಟ್ಟೆಯನ್ನು ನೇಯುವವರು ನಾಚಿಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತರು ನಾರನ್ನು ಬೆಳೆಸುತ್ತಿದ್ದರು. ಅದರಿಂದ ಅದ್ಭುತವಾದ ನಾರು ಮಡಿಯನ್ನು ನೇಯುತ್ತಿದ್ದರು. ಈಗ ಐರ್ಲ್ಯಾಂಡಿನಲ್ಲಿ ತಯಾರಾಗುವ ನಾರು ಮಡಿಗಿಂತಲೂ ಅದು ಉತ್ತಮವಾಗಿತ್ತು. ಇಸ್ರಾಯೇಲ್ಯರ ಅಡವಿಯ ಗುಡಾರಕ್ಕೆ ಇದೇ ನಾರು ಮಡಿಯನ್ನು ಉಪಯೋಗಿಸಲಾಗಿತ್ತು. ಅವರು ತಮ್ಮೊಂದಿಗೆ ಈ ಉತ್ತಮ ನಾರನ್ನು ತಂದಿದ್ದರು. ಕರ್ತನಲ್ಲಿ ಪ್ರಿಯರೇ, ಈ ಉದ್ಯಮ ನಿಂತು ಹೋಗುತ್ತದೆಂದು ದೇವರು ಹೇಳಿದನು. ಅದು ಹಾಗೆಯೇ ನಿಂತು ಹೋಯಿತು. ಈ ಪ್ರವಾದನೆ ಕೂಡ ಅಕ್ಷರಶಃ ನೆರವೇರಿದೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ದೇಶದ ಆಧಾರಭೂತರು ಮುರಿದು ಹೋಗುವರು, ಕೂಲಿನವರು ಮನಮರುಗುವರು ಎಂಬುದಾಗಿ. ಇಡೀ ಮೀನುಗಾರಿಕೆಯ ಉದ್ಯಮವೇ ನಿಂತು ಹೋಗುವುದು ಅಕ್ಷರಶಃ ನೆರವೇರಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಚೋಯಾನಿನ ಪ್ರಭುಗಳು ಕೇವಲ ಬುದ್ಧಿಹೀನರು, ಫರೋಹನ ಮಂತ್ರಿಗಳಲ್ಲಿ ಜ್ಞಾನ ವೃದ್ಧರ ಆಲೋಚನೆಯು ಹುಚ್ಚಾಟ. ನೀವು ಫರೋಹನಿಗೆ, ನಾನು ಜ್ಞಾನಿಗಳ ಸಂತಾನದವನು, ಪುರಾತನ ರಾಜವಂಶೀಯನು ಎಂದು ಹೇಗೆ ತಾನೇ ಹೇಳಿಕೊಳ್ಳುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫರೋಹನ ರಾಜವಂಶದವರು ಅಂತರ್ವಿವಾಹ ಮಾಡಿಕೊಂಡರು. ಸಹೋದರನು ಸಹೋದರಿಯನ್ನೇ ಮದುವೆಯಾದದ್ದೂ ಇದೆ. ಇದರ ಪರಿಣಾಮವಾಗಿ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟಿದರು. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಚೋಯಾಯಿನ ಪ್ರಭುಗಳು ಬುದ್ಧಿಗೆಟ್ಟಿದ್ದಾರೆ, ನೋಫಿನ ಪ್ರಧಾನರು ಮೋಸ ಹೋಗಿದ್ದಾರೆ, ಐಗುಪ್ತದ ಕುಲಗಳ ಪ್ರಮುಖರು ಅದನ್ನು ಭ್ರಮೆಗೊಳಿಸಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೋಗು ಅಂದರೆ ನಮಗೆ ತಿಳಿದಿರುವಂತೆ ಮೆಂಫಿಸ್ ನಗರವಾಗಿದೆ. ಅವರು ಐಗುಪ್ತವನ್ನು ಭ್ರಮೆಗೊಳಿಸಿದ್ದಾರೆ. ಗ್ರೀಕಳಾದ ಕ್ಲಿಯೋಪಾತ್ರಳು ಹೇಗೆ ಐಗುಪ್ತದ ರಾಣಿಯಾದಳೆಂಬ ಕತೆ ನಮಗೆ ತಿಳಿದಿರುತ್ತದಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಅದರ ಅಂತರಾತ್ಮದಲ್ಲಿ ವಕ್ರಬುದ್ಧಿಯನ್ನು ಕಲಿಸಿದ್ದಾನೆ. ಅಮಲೇರಿದವನು ಕಕ್ಕುತ್ತಾ ಓಲಾಡುವ ಪ್ರಕಾರ ಐಗುಪ್ತವು ತನ್ನ ಒಂದೊಂದು ಕೆಲಸದಲ್ಲಿಯೂ ಓಲಾಡುವಂತೆ ಮಾಡಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಐಗುಪ್ತವು ಒಂದು ಕೀಳುಮಟ್ಟದ ರಾಷ್ಟ್ರವಾಗಿ ತಗ್ಗಿಸಲ್ಪಟ್ಟದರ ವಿವರವಾದ ಚಿತ್ರಣವನ್ನು ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಮತ್ತು ಐಗುಪ್ತದಲ್ಲಿ ತಲೆಯಾಗಲಿ ಬಾಲವಾಗಲಿ ತಾಳೆಯಾಗಲಿ ತೃಣವಾಗಲಿ ಸಾಧಿಸಲು ಸಾಧ್ಯವಾದ ಯಾವ ಕೆಲಸವೂ
ಇರುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನದ ಪ್ರಕಾರ ಕೈಗಾರಿಕೆ, ವಾಣಿಜ್ಯಗಳು ಸೋತು ಹೋಗುತ್ತವೆ, ಅವು ಮುಚ್ಚಿ ಹೋಗುತ್ತವೆ. ಹಾಗೂ ದೇಶದಲ್ಲಿ ಬಡತನ, ದಾರಿದ್ರ್ಯ ತುಂಬಿ ಹೋಗುತ್ತದೆ. ಸುಳ್ಳು ಮತಗಳು ನಿಂತು ಹೋಗುತ್ತವೆಂದು, ಭೌತಿಕ ಮೂಲಗಳು ಕ್ಷೀಣಿಸುತ್ತವೆಂದು, ಆತ್ಮಿಕ ಶಕ್ತಿಗಳು ಕಳೆಗುಂದುತ್ತವೆಂದು ಯೆಶಾಯನು ಮುಂತಿಳಿಸಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೆರವೇರದ ಪ್ರವಾದನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಆ ದಿನದಲ್ಲಿ ಐಗುಪ್ತವು ಹೆಣ್ಣಾಗಿ ಸೇನಾಧೀಶ್ವರನಾದ ಯೆಹೋವನು ತನ್ನ ಮೇಲೆ ಕೈ ಬೀಸುವುದರಿಂದ ಭಯಪಟ್ಟು ನಡುಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನದಲ್ಲಿ ಎಂಬ ಮಾತು ಈ ಭಾಗವು ಭವಿಷ್ಯದಲ್ಲಿ ನೆರವೇರುವಂತಹದ್ದು ಎಂದು ತಿಳಿಸುತ್ತದೆ. ಆ ದಿನದಲ್ಲಿ ಐಗುಪ್ತವು ಸ್ತ್ರೀಯರಂತೆ ಭಯಪಡುತ್ತದೆ. ಮಹಾಸಂಕಟ ಕಾಲವನ್ನು ದಾಟುವಾಗ ಅವರ ಸ್ಥಿತಿ ಇದೇ ಆಗಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮತ್ತು ಐಗುಪ್ತವು ಬೆಚ್ಚಿ ಬೀಳುವುದಕ್ಕೆ ಯೆಹೂದ ದೇಶವು ಕಾರಣವಾಗುವುದು. ಈ ದೇಶದ ಹೆಸರನ್ನು ಕೇಳುವ ಪ್ರತಿಯೊಬ್ಬನು ಸೇನಾಧೀಶ್ವರನಾದ ಯೆಹೋವನು ಐಗುಪ್ತಕ್ಕೆ ಪ್ರತಿಕೂಲವಾಗಿ ಮಾಡಿಕೊಂಡಿರುವ ಸಂಕಲ್ಪವನ್ನು ತಿಳಿದು ಬೆರಗಾಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕೈರೋದ ವಸ್ತು ಸಂಗ್ರಹಾಲಯ ಬಾಂಬ್ ದಾಳಿಯಿಂದ ರಕ್ಷಣೆಗಾಗಿ ಮರಳಿನ ಚೀಲಗಳಿಂದ ಸುತ್ತುವರಿಯಲ್ಪಟ್ಟಿರುವುದನ್ನು ನೋಡುವಾಗ ಈ ವಚನವು ಈಗಲೇ ನೆರವೇರಬಹುದೆಂದು ನೀವು ನೆನೆಸುತ್ತಿರಬಹುದು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 18ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಆ ದಿನದಲ್ಲಿ ಸೇನಾಧೀಶನಾದ ಯೆಹೋವನ ಭಕ್ತರೆಂದು ಪ್ರಮಾಣ ಮಾಡಿ ಕಾನಾನಿನ ಭಾಷೆಯನ್ನಾಡುವವರಿಂದ ತುಂಬಿದ 5 ಪಟ್ಟಣಗಳು ಐಗುಪ್ತ ದೇಶದಲ್ಲಿರುವವು. ಇವುಗಳಲ್ಲಿ ಒಂದರ ಹೆಸರು ನಾಶಪುರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪೂರ್ತಿ ಭಾಗವು ಕರ್ತನ ದಿನದಲ್ಲಿ ಪೂರ್ಣ ನೆರವೇರಲಿದೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯೆಹೋವನಿಗೆ ಒಂದು ಯಜ್ಞಪೀಠವು, ದೇಶದ ಎಲ್ಲೆಯಲ್ಲಿ ಯೆಹೋವನಿಗೆ ಒಂದು ಸ್ತಂಭವೂ ಇರುವವು. ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶನಾದ ಯೆಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವವು. ಹಿಂಸಕರ ದೆಸೆಯಿಂದ ಯೆಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗಾಗಿ ಹೋರಾಡುವ ಶೂರನಾದ ರಕ್ಷಕನನ್ನು ಕಳುಹಿಸಿ ಅವರನ್ನುದ್ಧರಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋವನಿಗೆ ಒಂದು ಯಜ್ಞಪೀಠವು ಎಂಬುದಾಗಿ ನೋಡುವಾಗ ಕೆಲವು ದುರ್ಬೋಧಕರು ಇದನ್ನು ಪಿರಮಿಡುಗಳೆಂದು ಹೇಳಿಕೊಳ್ಳುತ್ತಾರೆ. ಪಿರಮಿಡು ಒಂದು ಯಜ್ಞವೇದಿಯೂ ಅಲ್ಲ, ಒಂದು ಸ್ತಂಭವೂ ಅಲ್ಲ, ಆದರೆ ಅರಸರನ್ನು ರಾಣಿಯರನ್ನು ಸಮಾಧಿ ಮಾಡುವ ಬೃಹತ್ ಗಾತ್ರದ ಸಮಾಧಿಯಾಗಿರುತ್ತದೆ. ಹಾಗಾದರೆ ಗುರುತೇನು, ಸಂಕೇತವೇನು? ಐಗುಪ್ತವು ಅರ್ಧ ಚಂದ್ರಾಕೃತಿಗೆ ಬದಲಾಗಿ ಕ್ರೂಜೆಯ ಕಡೆಗೆ ನೋಡಲಿದೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಮತ್ತು ಯೆಹೋವನು ತನ್ನನ್ನು ಐಗುಪ್ತರಿಗೆ ತಿಳಿಯಪಡಿಸಲು ಅವರು ಆ ದಿನದಲ್ಲಿ ಯೆಹೋವನನ್ನು ತಿಳಿದುಕೊಳ್ಳುವರು. ಹೌದು, ಯಜ್ಞ ನೈವೇದ್ಯಗಳ ಸೇವೆಯನ್ನಾಚರಿಸಿ ಯೆಹೋವನಿಗೆ ಹರಕೆ ಮಾಡಿಕೊಂಡು ಅದನ್ನು ನೆರವೇರಿಸುವರು. ಇದಲ್ಲದೆ ಯೆಹೋವನು ಐಗುಪ್ತರನ್ನು ಹೊಡೆಯುವನು, ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವನು. ಅವರು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ಆತನು ಅವರ ವಿಜ್ಞಾಪನೆಯನ್ನು ಲಾಲಿಸಿ ಅವರನ್ನು ಗುಣಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತಕ್ಕೆ ಘನವಾದ ಭವಿಷ್ಯವಿದೆ. ಅದು ಇಸ್ರಾಯೇಲಿನೊಂದಿಗೆ ರಾಜ್ಯಾಡಳಿತವನ್ನು ಸೇರಿಕೊಂಡು ಸಂತೋಷಿಸುತ್ತದೆ. ಇದು ಸಾಧ್ಯವೆಂದು ಕಾಣದಿರಬಹುದು, ಆದರೆ ದೇವರು ಅದನ್ನು ಮಾಡಲು ಶಕ್ತನಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಆ ದಿನದಲ್ಲಿ ಐಗುಪ್ತದಿಂದ ಅಶ್ಶೂರಕ್ಕೆ ಹೋಗುವ ರಾಜಮಾರ್ಗವಿರುವುದು. ಅಶ್ಶೂರ್ಯರು ಐಗುಪ್ತಕ್ಕೂ, ಐಗುಪ್ತರು ಅಶ್ಶೂರಕ್ಕೂ ಹೋಗಿ ಬರುತ್ತಿರುವರು. ಐಗುಪ್ತರು ಅಶ್ಶೂರ್ಯರೊಂದಿಗೆ ಯೆಹೋವನನ್ನು ಸೇವಿಸುವರು ಎಂಬುದಾಗಿ. ಪ್ರಿಯರೇ, ಈ ರಾಜ್ಯ ಮಾರ್ಗವು ಸೈನಿಕರಿಗಾಗಲಿ ಸೈನ್ಯಕ್ಕಾಗಲಿ ಅಲ್ಲ, ಆದರೆ ಅರಸನಾದ ಕ್ರಿಸ್ತನನ್ನು ಸೇವಿಸಲು ಯೆರೂಸಲೇಮಿಗೆ ಹೋಗುವವರಿಗಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಆ ದಿನದಲ್ಲಿ ಇಸ್ರಾಯೇಲು ಐಗುಪ್ತ ಅಶ್ಶೂರ್ಯಗಳೊಂದಿಗೆ ಕಲೆತು ಈ ಮೂರೂ ಲೋಕದ ಮಧ್ಯದಲ್ಲಿನ ಆಶೀರ್ವಾದ ನಿಧಿಯಾಗುವುದು ಎಂಬುದಾಗಿ.
ಪ್ರಿಯರೇ, ರಾಜ್ಯದಲ್ಲಿ ಐಗುಪ್ತದ ಘನಪಡಿಸಲ್ಪಟ್ಟ ಸ್ಥಿತಿಯನ್ನು ಗಮನಿಸಿರಿ. ಯೆಶಾಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಪ್ರಜೆಯಾದ ಐಗುಪ್ತಕ್ಕೂ ನನ್ನ ಸೃಷ್ಟಿಯಾದ ಅಶ್ಶೂರಕ್ಕೂ ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲಿಗೂ ಶುಭವಾಗಲಿ ಎಂದು ಸೇನಾಧೀಶ್ವರನಾದ ಯೆಹೋವನು ಅವುಗಳನ್ನು ಆಶೀರ್ವದಿಸಿದಾನಷ್ಟೇ ಎಂಬುದಾಗಿ. ಪ್ರಿಯರೇ, ತಿರಸ್ಕರಿಸಲ್ಪಟ್ಟ ಹೀನಾಯವಾಗಿ ಕೆಳಗಿಳಿದ ಐಗುಪ್ತಕ್ಕೆ ಆಶೀರ್ವಾದವು ಬರಲಿದೆ. 20ನೇ ಅಧ್ಯಾಯದಲ್ಲಿನ ಒಂದು ವಿಶೇಷ ವರ್ತಮಾನವೆಂದರೆ 3 ವರ್ಷಗಳೊಳಗಾಗಿ ಇಸ್ರಾಯೇಲು ಮುತ್ತಲ್ಪಡುವುದು ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಅಶ್ಶೂರದ ಅರಸನಾದ ಸರ್ಗೋನನು ಕಳುಹಿಸಿದ ದಳವಾಯಿಯು ಅಷ್ಡೋದಿಗೆ ಬಂದು ಅದನ್ನು ಮುತ್ತಿ ಹಿಡಿದ ವರ್ಷದಲ್ಲಿ ಎಂಬುದಾಗಿ. ಪ್ರಿಯರೇ, 2ನೇ ಅರಸುಗಳು 18ನೇ ಅಧ್ಯಾಯ 17ನೇ ವಚನದಲ್ಲಿ ಇವನ ಉಲ್ಲೇಖವಿರುತ್ತದೆ. ಉತ್ತರದ 10 ಕುಲಗಳ ಸ್ವಾಸ್ಥ್ಯ ಪ್ರದೇಶದಲ್ಲಿರುವ ಒಂದು ಪಟ್ಟಣ ಅಷ್ಡೋದ್ ಎಂಬುದು. ಸರ್ಗೋನನು ಸಲ್ಮಾನೇಸರನ ಬಳಿಕ ರಾಜನಾದವನು. 2ನೇ ಅರಸುಗಳು 17ನೇ ಅಧ್ಯಾಯ 3ನೇ ವಚನವನ್ನು ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ಆಮೋಚನ ಮಗನಾದ ಯೆಶಾಯನಿಗೆ, ಏಳು, ಸೊಂಟದಿಂದ ಗೋಣಿತಟ್ಟನ್ನು ಬಿಚ್ಚು, ಕಾಲಿನಿಂದ ಕೆರವನ್ನು ಕಳಚು ಎಂದು ಇತರರಿಗೆ ಸೂಚನೆಯಾಗಿ ಅಪ್ಪಣೆ ಕೊಟ್ಟನು. ಅವನು ಹಾಗೆಯೇ ಮಾಡಿ ಬೆತ್ತಲೆಯಾಗಿ ಕೆರವಿಲ್ಲದೆ ತಿರುಗುತ್ತಿದ್ದನು ಎಂಬುದಾಗಿ. ಪ್ರಿಯರೇ, ಐಗುಪ್ತದೊಂದಿಗೆ ಸ್ನೇಹ ಬೆಳೆಸಬಾರದೆಂಬುದಕ್ಕೆ ಯೆಶಾಯನು ಇಸ್ರಾಯೇಲಿಗೆ ಬಂದು ನಡೆದಾಡುವ ಸಾಕ್ಷಿಯಾಗಿದ್ದನು. ಬತ್ತಲೆಯಾಗಿರಬೇಕೆಂದು ಹೇಳಲ್ಪಟ್ಟಿರಲಿಲ್ಲ. ಯೆಶಾಯನು ದುಃಖಸೂಚಕವಾದ ಬಾಹ್ಯ ವಸ್ತ್ರಗಳನ್ನು ತೆಗೆಯಬೇಕಾಗಿತ್ತು. ಇದರಿಂದಾಗಿ ಯೆಶಾಯನನ್ನು ಜನರು ಗಮನಿಸಿ ನೋಡುವಂತಾಯಿತು. ಆಗ ಯೆಶಾಯನು ತನ್ನ ಮಾತುಗಳನ್ನು ಅವರಿಗೆ ಬಹಿರಂಗವಾಗಿ ತಿಳಿಸಲು ಸಹಾಯವಾಗುತ್ತಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಯೆಹೋವನು ಹೀಗೆ ಹೇಳಿದನು, ನನ್ನ ಸೇವಕನಾದ ಯೆಶಾಯನು ಐಗುಪ್ತದ ಮತ್ತು ಕೂಷಿನ ನಾಶನಕ್ಕೆ ಸೋಜಿಗದ ಗುರಿತಾಗಿ 3 ವರ್ಷ ಬಟ್ಟೆ ಕೆರಗಳಿಲ್ಲದೆ ನಡೆದ ಪ್ರಕಾರ ಎಂಬುದಾಗಿ. ಪ್ರಿಯರೇ, ಐಗುಪ್ತಕ್ಕೆ ಏನು ಸಂಭವಿಸಲಿದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಯೆಶಾಯನು ಇಸ್ರಾಯೇಲರ ನಡುವೆ 3 ವರ್ಷ ನಡೆಯಬೇಕಾಗಿತ್ತು. ಹೀಗೆ ನಡೆಯುವಾಗ ಅವನು ಅವರಿಗೆ ಒಂದು ಗುರುತು ಸಂಕೇತವೂ ಆಗಿರುತ್ತಿದ್ದನು. ಯೆಶಾಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಅಶ್ಶೂರದ ಅರಸನು ಐಗುಪ್ತದ ಸೆರೆಯವರನ್ನು, ಕೂಷಿನ ಕೈದಿಗಳನ್ನು, ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಟ್ಟೆ ಕೆರಗಳಿಲ್ಲದೆ ಬರೀ ಕುಂಡಿಯವರಾಗಿ ಐಗುಪ್ತದ ಮಾನಭಂಗಕ್ಕೋಸ್ಕರ ಸೆರೆಗೆ ನಡೆಯುವಂತೆ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತವು ತನ್ನನ್ನು ತಾನು ಕಾಪಾಡಿಕೊಳ್ಳಲಾರದ್ದರಿಂದ ಅದು ಇಸ್ರಾಯೇಲರಿಗೆ ನಂಬಿಗಸ್ತ ಸ್ನೇಹಿತನಾಗಿರಲು ಸಾಧ್ಯವಿರಲಿಲ್ಲ. ಐಗುಪ್ತ ಕೂಷ್ಗಳೆರಡರ ಮೇಲೂ ಅಶ್ಶೂರದ ಸರ್ಗೋನನು ದಂಡೆತ್ತಿ ಬಂದನು. ಯೆಶಾಯನು ಮುಂತಿರಿಸಿದ ಈ ಅವಮಾನಕರ ಸಂಗತಿಯು ಐಗುಪ್ತರ ಮೇಲೆ ಸಂಭವಿಸಿತು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನೇ ನಿಜವಾದ ನಂಬಿಗಸ್ತನಾದ ಸ್ನೇಹಿತನನ್ನಾಗಿ ಮಾಡಿಕೊಂಡು ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೀರ್ಘವಾದ ಚರಿತ್ರೆಯನ್ನು ಹೊಂದಿದ ಐಗುಪ್ತ ದೇಶದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿದುಕೊಂಡು ನೆರವೇರಿದ ಹಾಗೂ ನೆರವೇರದ ಪ್ರವಾದನೆಗಳ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡಿರುವಾಗ ದೇವರು ಎಂದಿಗೂ ತಪ್ಪು ಮಾಡುವವನಲ್ಲ. ಆತನು ನುಡಿದದ್ದು ನಡೆದೇ ನಡೆಯುತ್ತದೆ. ಆತನು ನೀತಿಯಿಂದ ನ್ಯಾಯ ತೀರಿಸ್ತಾನೆ. ಆದುದರಿಂದ ದಿನಾಲೂ ಪರಿಶುದ್ಧತೆಯಿಂದಲೂ ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಬನ್ನೀಗ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಗೋ ಕರ್ತನೆ, ಇಷ್ಟು ಒಳ್ಳೆ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ. ಅದಕ್ಕಾಗಿ ನಾವು ನಿನಗೆ ಎಷ್ಟೋ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಸ್ವಾಮಿ, ಸೈತಾನನ ಒಂದು ಅಂಧಕಾರ ಶಕ್ತಿಗಳಿದ್ದಲು, ಕತ್ತಲೆಯ ಜೀವಿತದಿಂದಲೂ ನಮ್ಮನ್ನು ನೀನು ಬೇರು ಮಾಡಿದೆಯೇ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರ ಆತ್ಮಿಕ ಹೋರಾಟಗಳಲ್ಲಿ ಓ ಕರ್ತನೇ, ನೀನು ಜಯವನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಯಾರಾದರೂ ಯೇಸು ಸ್ವಾಮಿಯನ್ನು ನಂಬದೇ ಇರುವುದಾದರೆ ಈ ಕ್ಷಣ ತಮ್ಮ ಹೃದಯವನ್ನು ನಿನಗೆ ಅರ್ಪಿಸಿಕೊಡುವಂತೆ ಕೃಪೆ ಮಾಡು. ಅವರ ಎಲ್ಲ ಅವಶ್ಯಕತೆಗಳನ್ನು ನೀಗಿಸಿ
ಕೊರತೆಗಳನ್ನು ನೀಗಿಸಿ ಆಶೀರ್ವದಿಸು ಕರ್ತನೆ. ಬರಬೇಕಾದಂಥ ಪ್ರತಿಯೊಂದು ಆಶೀರ್ವಾದವನ್ನು ಕೊಟ್ಟು ನಮ್ಮ ಪ್ರೀತಿಯ ಬಾಂಧವರನ್ನು ಬಲಪಡಿಸು, ಮುನ್ನಡೆಸಬೇಕೆಂಬುದಾಗಿಯೂ ಈ ಪ್ರಾರ್ಥನೆಯನ್ನು ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನೀವು ಏನನ್ನು ತಿಳಿದುಕೊಂಡಿದ್ದೀರಿ? ದೇವರು ನಿಮ್ಮ ಸಂಗಡ ತನ್ನ ವಾಕ್ಯದ ಮೂಲಕ ಮಾತನಾಡಿದನಲ್ವೇ? ಹಾಗಾದರೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.